ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲದಕ್ಕೂ ಕೂಡ ಒಂದು ಕೊನೆ ಅಂತ ಇರುತ್ತೆ. ಈ ಜಗತ್ತಿನ ಪ್ರತಿ ಜೀವಿ ಕೂಡ ತನ್ನ ಬದುಕಿನ ಕೊನೆ ಕ್ಷಣವನ್ನು ಎದುರು ನೋಡುತ್ತೆ. ಹಾಗೆ ಈ ಭೂಮಿ ಮೇಲೆ ತಯಾರಾದ ಪ್ರತಿ ವಸ್ತುವಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಈಗ ಅದೇ ಎಕ್ಸ್ಪೈರಿ ಡೇಟ್ MiG-21 ಸೂಪರ್ಸಾನಿಕ್ ಯುದ್ಧ ವಿಮಾನಗಳಿಗೆ ಬರ್ತಾ ಇದೆ. ಇತ್ತೀಚೆಗೆ ಸಾಕಷ್ಟು ಪೈಲಟ್ಗಳನ್ನು ಬಲಿ ಪಡಿತಾ ಫ್ಲೈಯಿಂಗ್ ಕಾಫಿನ್ಸ್ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡ MiG-21 ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆ ಸಂಪೂರ್ಣವಾಗಿ ನಿವೃತ್ತಗೊಳಿಸ್ತಾ ಇದೆ. ಇದೇ ಸೆಪ್ಟೆಂಬರಲ್ಲಿ MiG-21 ತನ್ನ ಕೊನೆಯ ಹಾರಾಟವನ್ನು ನಡೆಸುತ್ತೆ. ಆ ಬಳಿಕ ಅದು ಭಾರತೀಯ ವಾಯುಪಡೆಯ ನೆನಪಿನ ಪುಟಗಳನ್ನು ಸೇರುತ್ತೆ. ಹಾಗಾದರೆ ಏನಿದು MiG-21ನ ಕಥೆ? ಒಂದು ಕಾಲದಲ್ಲಿ ನ್ಯಾಟೋ ದೇಶಗಳ ನಿದ್ದೆಗೆಡಿಸಿದ್ದ ಯುದ್ಧ ವಿಮಾನಗಳು ಈಗ ಯಾಕೆ ತಮ್ಮ ವೈಭವವನ್ನು ಕಳ್ಕೊಳ್ತಾ ಇವೆ? ಇವುಗಳನ್ನು ರೀಪ್ಲೇಸ್ ಮಾಡ್ತಾ ಇರುವ ಹೊಸ ವಿಮಾನಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ 2019 ಏರ್ ಸ್ಟ್ರೈಕ್ ನೆನಪಿದೆಯಾ? ಅವತ್ತು ಬಾಲಾಕೋಟ್ನ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತದ ವಾಯುಪಡೆ ದಾಳಿ ಮಾಡಿತು. ಆ ನಂತರ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದವು. ಆ ಸಂದರ್ಭದಲ್ಲಿ ಅಮೆರಿಕಾದ F-16 ಅಟ್ಟಾಡಿಸಿ ಆಕಾಶದಲ್ಲಿ ಆ F-16 ಜೊತೆ ಡಾಗ್ ಫೈಟಿಗೆ ನಿಂತ ಭಾರತದ ಪೈಲಟ್ ಅಭಿನಂದನ್ ವರ್ಧಮಾನ್ ಅಮೆರಿಕಾದ F-16 ಹೊಡೆದು ಹಾಕಿದ್ರು ಅಂತ ಹೇಳಲಾಯಿತು. ಹೀಗವತ್ತು ಅಮೆರಿಕಾದ F-16 ಜೊತೆ ಕಾದಾಡೋದಕ್ಕೆ ಅಭಿನಂದನ್ ಬಳಸಿದ್ದು MiG-21 ಯುದ್ಧ ವಿಮಾನವನ್ನ. ಗೆಳೆಯರೆ, ಅವತ್ತು MiG-21 F-16 ಹೊಡೆದು ಹಾಕಿದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕ ಸಿದ್ಧ ಇರಲಿಲ್ಲ. ಇವತ್ತಿಗೂ ಕೂಡ ಅವರು ಅದನ್ನು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಕೂಡ F-16 ಹೊಡೆದು ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ ಒಂದು ಪ್ರಚಾರವನ್ನ, ಒಂದು ಪ್ರೊಪಗಂಡಾನ ಅಮೆರಿಕ ಮಾಡ್ಕೋತಾ ಬರುತ್ತೆ. ಅದಿರಲಿ, ಆದರೆ MiG-21 ಸಾಮರ್ಥ್ಯವನ್ನು ಮಾತ್ರ ಯಾರೂ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ MiG-21 ಒಂದು ಕಾಲದಲ್ಲಿ ಅಮೆರಿಕ ಸೇರಿದಂತೆ ನ್ಯಾಟೋ ಪಡೆಗಳನ್ನು ನಡುಗಿಸಿದ್ದ ಯುದ್ಧ ವಿಮಾನ. ಇದು ಪಶ್ಚಿಮದ ದೇಶಗಳಲ್ಲಿ ಎಷ್ಟು ಆತಂಕ ಮತ್ತು ಭಯವನ್ನು ಉಂಟು ಮಾಡಿತ್ತು ಅಂದರೆ, ಈ ಮಿಗ್ನ ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಇಸ್ರೇಲ್ ಮೂಲಕ ಈ ವಿಮಾನವನ್ನು ಕಳುವು ಮಾಡಿಸಬೇಕಾಗಿ ಬಂದಿತ್ತು. ಅಂಥ ವಿಮಾನ ಸತತ 6 ದಶಕಗಳ ಕಾಲ ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿ ಈಗ ಸಂಪೂರ್ಣವಾಗಿ ನಿವೃತ್ತ ಆಗ್ತಾ ಇದೆ. ಇದೇ ಸೆಪ್ಟೆಂಬರ್ನಿಂದ MiG-21 ವಿಮಾನ ಹಾರಾಡೋದಿಲ್ಲ. ಅದರ ಜಾಗವನ್ನು ನಮ್ಮ ತೇಜಸ್ MK-1 ಯುದ್ಧ ವಿಮಾನಗಳು ತುಂಬುತ್ತವೆ. ಅಂದಹಾಗೆ ಈ ಮಿಗ್ ವಿಮಾನಗಳ ಕಥೆ ಆರಂಭಗೊಳ್ಳೋದು 60ರ ದಶಕದಿಂದ. ಅವತ್ತಿಗೆ ಅಂದರೆ 1961 ಸಮಯದಲ್ಲಿ ಭಾರತ ಆಲಿಪ್ತ ನೀತಿಯನ್ನು ಅನುಸರಿಸ್ತಾ ಇತ್ತು. ಶೀತಲ ಸಮರದಲ್ಲಿ ಅಮೆರಿಕದ ಕಡೆಗಾಗಲಿ ರಷ್ಯಾದ ಕಡೆಗಾಗಲಿ ವಾಲದೆ ತನ್ನದೇ ಆದ ನೀತಿಯೊಂದನ್ನು ಭಾರತ ನಿರೂಪಿಸಿಕೊಂಡಿತ್ತು. ಇಷ್ಟಾದರೂ ರಷ್ಯಾದ ನಾಯಕರಾಗಿದ್ದ ನಿಕಿತಾ ಕ್ರುಶ್ಚೇವ್ ಅವರಿಗೆ ಭಾರತದ ಮೇಲೆ ಪ್ರೀತಿ. ಅದರಲ್ಲೂ ನೆಹರು ಮತ್ತು ನಿಕಿತಾ ಕ್ರುಶ್ಚೇವ್ ಅವರ ನಡುವೆ ಉತ್ತಮ ಸ್ನೇಹ ಇತ್ತು. ಹೀಗಾಗಿ ಸೋವಿಯತ್ ತಾನು ನಿರ್ಮಾಣ ಮಾಡಿದ್ದ, ಅವತ್ತಿಗೆ ಸೂಪರ್ಸಾನಿಕ್ ಅಂತ ಕರೆಸ್ಕೊಳ್ತಾ ಇದ್ದ MiG-21 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ವಿಶೇಷ ಅಂದರೆ ಇದೇ MiG-21 ಯುದ್ಧ ವಿಮಾನಗಳನ್ನು ಚೈನಾ ಕೂಡ ಕೇಳಿತ್ತು. ಆದರೆ ಅವತ್ತು ಸೋವಿಯತ್ ಆ ಯುದ್ಧ ವಿಮಾನಗಳನ್ನು ಚೈನಾಗೆ ಕೊಡಲಿಲ್ಲ, ಬದಲಿಗೆ ಭಾರತಕ್ಕೆ ಕೊಡ್ತು. ಅಲ್ಲಿಂದ ಭಾರತದಲ್ಲಿ ಶುರುವಾಗಿದ್ದು ಈ MiG-21 ಜರ್ನಿ. ಹಾಗೆ ನೋಡಿದರೆ ಸೋವಿಯತ್ ಯೂನಿಯನ್ನಲ್ಲಿ ಈ ವಿಮಾನಗಳ ತಯಾರಿ 1956ರಲ್ಲೇ ಶುರುವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 11,000ಕ್ಕೂ ಹೆಚ್ಚು ಮಿಗ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಭಾರತ 1,200 ವಿಮಾನಗಳನ್ನು ಖರೀದಿ ಮಾಡಿದೆ. ಆ 1,200 ವಿಮಾನಗಳ ಪೈಕಿ 657 ವಿಮಾನಗಳು ಭಾರತದಲ್ಲೇ ತಯಾರಾದವು ಅನ್ನೋದು ಮತ್ತೊಂದು ವಿಶೇಷ. ಇನ್ನು ರಷ್ಯಾದಲ್ಲಿ 10,645, ಅವತ್ತಿನ ಜೆಕೋಸ್ಲೋವೇಕಿಯಾದಲ್ಲಿ 194 MiG-21 ಯುದ್ಧ ವಿಮಾನಗಳನ್ನು ತಯಾರು ಮಾಡಲಾಯಿತು. ಇಲ್ಲಿ ಭಾರತ ಮತ್ತು ಜೆಕೋಸ್ಲೋವೇಕಿಯಾ ಬಿಟ್ಟರೆ ಬೇರೆ ಯಾವ ದೇಶಕ್ಕೂ MiG-21 ತಯಾರಿಕೆಯ ಅವಕಾಶವನ್ನು ರಷ್ಯಾ ಕೊಡಲಿಲ್ಲ. ಇನ್ನು ಈ ಯುದ್ಧ ವಿಮಾನಗಳನ್ನು ಭಾರತ, ಆಂಗೋಲಾ, ಕ್ರೊವೇಷಿಯಾ, ಕ್ಯೂಬಾ, ಈಜಿಪ್ಟ್, ಲಿಬಿಯಾ, ಮಾಲಿ, ಮೊಜಾಂಬಿಕ್, ಉತ್ತರ ಕೊರಿಯಾ, ರೊಮೇನಿಯಾ, ಸರ್ಬಿಯಾ, ಸುಡಾನ್, ಸಿರಿಯಾ, ಉಗಾಂಡಾ, ಯಮನ್, ಜಾಂಬಿಯಾಗಳು ಬಳಕೆ ಮಾಡ್ತಾ ಇವೆ. ಇನ್ನು ಈ ಪಾಕಿಸ್ತಾನ ಚೈನಾದ ಜೊತೆ ಸೇರ್ಕೊಂಡು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡಿದೀವಿ ಅಂತ ಬಾಯ್ಬಿಡ್ಕೊಳುತ್ತಲ್ಲ, ಆ JF-17 ಮೂಲ ಇದೇ MiG-21. ಇನ್ನು ಭಾರತ ಈ ಯುದ್ಧ ವಿಮಾನಗಳನ್ನು 2000ರವರೆಗೆ ಹಾಗೆ ಬಳಸ್ಕೊಳ್ತಾ ಇತ್ತು. ಆದರೆ ಆ ಬಳಿಕ ರಷ್ಯಾದ ಯುದ್ಧ ವಿಮಾನಕ್ಕೆ ಭಾರತ ಇಸ್ರೇಲ್ನ ತಂತ್ರಜ್ಞಾನವನ್ನು ಅಳವಡಿಸಿತು. ಹೀಗಾಗಿ ಭಾರತದ MiG-21ಗಳು 3.5 ಜನರೇಷನ್ನ ಫೈಟರ್ ಜೆಟ್ಟುಗಳು ಅಂತ ಕರೆಸ್ಕೊಂಡು ಸದ್ಯಕ್ಕೆ ಭಾರತ ಬಳಸ್ತಾ ಇರೋದು MiG-21 ಬೈಸನ್ಗಳನ್ನು. ಈ ಮಲ್ಟಿ ರೋಲ್ ಫೈಟರ್ ಜೆಟ್ಟುಗಳು ಸಿಂಗಲ್ ಎಂಜಿನ್ ಅನ್ನು ಹೊಂದಿದ್ರೂ ಕೂಡ ಅತಿ ವೇಗದಿಂದ ಮುನ್ನುಗ್ಗುವ ಹಾಗೂ ಅತಿ ಎತ್ತರಕ್ಕೆ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಲೈಟ್ ವೈಟ್ ಜೆಟ್ಗಳಾದರೂ ಕೂಡ ಏರ್ ಟು ಏರ್ ಮಿಸೈಲ್ಗಳನ್ನು ಸಿಡಿಸಬಲ್ಲ ತಾಕತ್ತು ಮಿಗ್ಗಿದೆ. ಇಷ್ಟಾದರೂ ಈ ವಿಮಾನಗಳನ್ನು ನಿವೃತ್ತಗೊಳಿಸಲೇಬೇಕಾದ ಅನಿವಾರ್ಯತೆ ಭಾರತಕ್ಕೊದಗಿದೆ. ಅದಕ್ಕೆ ಕಾರಣ
ಇವು ಇತ್ತೀಚೆಗೆ ಹಾರಾಡುವ ಕಾಫಿನ್ನುಗಳು ಅಂತ ಕರೆಸ್ಕೊಳ್ತಾ ಇವೆ ಅನ್ನೋದು. ಯಾಕೆಂದ್ರೆ ಇಲ್ಲಿವರೆಗೆ ಸುಮಾರು 400ಕ್ಕೂ ಹೆಚ್ಚು MiG-21 ಯುದ್ಧ ವಿಮಾನಗಳು ಪತನಗೊಂಡಿವೆ. 170ಕ್ಕೂ ಅಧಿಕ ಮಂದಿ ಪೈಲಟ್ಗಳು ಮಿಗ್ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಹಾಗೆ ಈ ಮಿಗ್ಗಳ ಅಪಘಾತದಿಂದ ಒಂದಷ್ಟು ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. 2010ರ ನಂತರ 20 MiG-21ಗಳು ಅಪಘಾತಕ್ಕೀಡಾಗಿರುವುದರಿಂದ ಈ ಯುದ್ಧ ವಿಮಾನಗಳನ್ನು ನಿವೃತ್ತಗೊಳಿಸಬೇಕು ಅನ್ನೋ ನಿರ್ಧಾರಕ್ಕೆ ಭಾರತೀಯ ವಾಯುಪಡೆ ಬಂದಿದೆ. ಸದ್ಯಕ್ಕೆ ಭಾರತೀಯ ವಾಯುಪಡೆಯಲ್ಲಿ MiG-21ನ 3 ಸ್ಕ್ವಾಡ್ರನ್ಗಳು ಮಾತ್ರ ಇವೆ. ಪ್ರತಿ ಸ್ಕ್ವಾಡ್ರನ್ನಲ್ಲಿ 16ರಿಂದ 18 ಯುದ್ಧ ವಿಮಾನಗಳು ಮತ್ತು 2 ಟ್ರೈನಿಂಗ್ ಫ್ಲೈಟ್ಗಳಿರುತ್ತವೆ. ಅಂದ್ರೆ ಭಾರತದ ಬಳಿ ಈಗ 60 MiG-21 ಯುದ್ಧ ವಿಮಾನಗಳಿವೆ. ಅವುಗಳನ್ನು ಕೂಡ ನಿವೃತ್ತಗೊಳಿಸುವುದರ ಮೂಲಕ ಸಂಪೂರ್ಣವಾಗಿ MiG-21 ಸ್ಕ್ವಾಡ್ರನ್ಗೆ ನಿವೃತ್ತಿಯನ್ನು ಕೊಡಲಾಗ್ತಾ ಇದೆ. ಇನ್ನು ಈ ಯುದ್ಧ ವಿಮಾನಗಳು ಭಾರತ ಮತ್ತು ಪಾಕ್ ನಡುವೆ ನಡೆದ 2 ಯುದ್ಧಗಳಲ್ಲೂ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ವು. 1965ರ ಹೊತ್ತಿಗೆ ಮಿಗ್ಗಳು ಭಾರತದಲ್ಲಿ ಇದ್ದು, ಆದರೂ ಭಾರತೀಯ ವಾಯುಪಡೆ ಅದನ್ನು ಅವತ್ತಿಗೆ ಹೆಚ್ಚಾಗಿ ಬಳಸಲಿಲ್ಲ. ಆದರೆ 1971ರ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ನಡೆದ ಭಾರತ ಮತ್ತು ಪಾಕ್ ನಡುವಿನ ಯುದ್ಧದಲ್ಲಿ ಭಾರತ ಈ MiG-21 ಅನ್ನೋ ಸೂಪರ್ಸಾನಿಕ್ ಯುದ್ಧ ವಿಮಾನಗಳನ್ನು ಬಳಸಿತು. ಆ ಮೂಲಕ ಅಮೆರಿಕದ ಯುದ್ಧ ವಿಮಾನಗಳಿಗೆ ಸರಿಯಾದ ಟಕ್ಕರ್ ಅನ್ನು ಕೊಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೂಡ ಈ ಮಿಗ್ಗಳ ಬಳಕೆ ಆಯಿತು. ಗೆಳೆಯರೆ, ಈ ಯುದ್ಧ ವಿಮಾನಗಳ ನಂತರ ಅವುಗಳ ಸ್ಥಾನವನ್ನು ತುಂಬೋ ಕೆಲಸವನ್ನ HAL ನಿರ್ಮಿತ ತೇಜಸ್ Mk-1Aಗಳು ಮಾಡುತ್ತವೆ. ಸದ್ಯಕ್ಕೆ ಅಮೆರಿಕದ GE ಕಂಪನಿಯಿಂದ ಇಂಜಿನ್ಗಳು ಬರೋದು ತಡ ಆಗ್ತಾ ಇರೋದ್ರಿಂದ ತೇಜಸ್ ವಿಮಾನಗಳ ನಿರ್ಮಾಣ ತಡ ಆಗ್ತಾ ಇದೆ. ಆದರೆ ಈಗಾಗಲೇ GE ಕಂಪನಿಗೆ ಡೆಡ್ ಲೈನ್ ಅನ್ನು ಕೊಡಲಾಗಿದೆ. ಹೀಗಾಗಿ ಅಕ್ಟೋಬರ್ ಹೊತ್ತಿಗೆ ಇಂಜಿನ್ಗಳು ಬರುವ ಸಾಧ್ಯತೆ ಇದೆ. ಸೊ 2026ರ ಮಾರ್ಚ್ ಹೊತ್ತಿಗೆ ಸುಮಾರು ಅರ್ಧ ಡಜನ್ನಷ್ಟು ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನ ಸೇರುತ್ತವೆ. ಸದ್ಯಕ್ಕೆ 42ಕ್ಕೂ ಹೆಚ್ಚು MiG-21 ಬೈಸನ್ಗಳು ನಿವೃತ್ತ ಆಗ್ತಾ ಇದ್ದು, ಆದಷ್ಟು ಬೇಗ ಅವುಗಳಿಗೆ ರೀಪ್ಲೇಸ್ ಕೊಡಲಾಗುತ್ತೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ಈ ತೇಜಸ್ ಯುದ್ಧ ವಿಮಾನಗಳು ಕೂಡ MiG-21ನಷ್ಟೇ ಶಕ್ತಿಶಾಲಿ ಅನ್ನಿಸ್ಕೊಳ್ಳುತ್ತವೆ. ಈಗ ಭಾರತೀಯ ಸೇನೆಗೆ ಸೇರ್ತಾ ಇರೋ ತೇಜಸ್ Mk-1Aಗಳಿಗೆ ಭಾರತದಲ್ಲೇ ನಿರ್ಮಾಣ ಆಗಿರುವ ಉತ್ತಮ್ ರಡಾರ್ ಅನ್ನು ಅಳವಡಿಸಲಾಗಿದೆ. ಈ ತೇಜಸ್ Mk-1 4ನೇ ತಲೆಮಾರಿನ ಯುದ್ಧ ವಿಮಾನ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇದರ ಉತ್ತಮ್ ರಡಾರ್ ಒಂದೇ ಬಾರಿಗೆ ಆಗಸದಲ್ಲಿ 50 ಟಾರ್ಗೆಟ್ಗಳನ್ನ 100 ಕಿಲೋಮೀಟರ್ ದೂರದಲ್ಲೇ ಗುರುತಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನು ಇವುಗಳಲ್ಲಿ ವಿಂಪಲ್ R-73 ಅನ್ನೋ ಶಾರ್ಟ್ ರೇಂಜ್ ಮಿಸೈಲ್ ಹಾಗೂ ಇಸ್ರೇಲ್ ನಿರ್ಮಿತ ಬಿಯಾಂಡ್ ದ ವಿಜುವಲ್ ರೇಂಜ್ ನ ಏರ್ ಟು ಏರ್ ಮಿಸೈಲ್ ಗಳನ್ನ ಅಳವಡಿಸಲಾಗಿರುತ್ತೆ. ಇನ್ನು ಇದಕ್ಕೆ ಭಾರತದಲ್ಲೇ ನಿರ್ಮಿಸಲಾಗ್ತಾ ಇರುವ ಆಸ್ರಾಮ್ ಅಂದ್ರೆ ಅಡ್ವಾನ್ಸ್ಡ್ ಶಾರ್ಟ್ ರೇಂಜ್ ಏರ್ ಟು ಏರ್ ಮಿಸೈಲ್ ಗಳನ್ನು ಕೂಡ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಿಸೈಲ್ ಮ್ಯಾಕ್ 4.5 ಸ್ಪೀಡ್ ಅಲ್ಲಿ ಚಲಿಸಿ ಶತ್ರುಗಳನ್ನ ಟಾರ್ಗೆಟ್ ಮಾಡುತ್ತೆ. ಈ ಸ್ಪೀಡ್ ಅನ್ನ ಹೈಪರ್ಸೋನಿಕ್ ಸ್ಪೀಡ್ ಅಂತ ಕರೀತಾರೆ. ಹಾಗೇನೆ ಈ ತೇಜಸ್ ಮಾರ್ಕ್ 1Aಗಳು 13.2 ಮೀಟರ್ಗಳಷ್ಟು ಉದ್ದ ಇದ್ದು, ಇದರ ವಿಂಗ್ ಸ್ಪ್ಯಾನ್ 8.2 ಮೀಟರ್ಗಳಷ್ಟಿರುತ್ತೆ. ಹಾಗೆ ಇದು 4.4 ಮೀಟರ್ ಎತ್ತರ ಇದ್ದು ಒಟ್ಟು 13.5 ಟನ್ನಷ್ಟು ತೂಕವನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆಯೇ ಇದಕ್ಕೆ 4500 kgಯಷ್ಟು ಪೇಲೋಡ್ ಅನ್ನು ಅಳವಡಿಸಬಹುದಾಗಿದ್ದು, ಈ ವಿಮಾನ ಪ್ರತಿ ಗಂಟೆಗೆ 2200 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತೆ. ಇದರ ಕಾಂಬ್ಯಾಟ್ ರೇಂಜ್ 731 ಕಿಲೋಮೀಟರ್ಗಳಾಗಿದ್ದು 52,500 ಅಡಿಗಳಷ್ಟು ಎತ್ತರದಲ್ಲಿ ಹಾರುವ ಶಕ್ತಿಯನ್ನ ಈ ತೇಜಸ್ಸು ಹೊಂದಿದೆ. ಇನ್ನು ಇದರಲ್ಲಿ ಆಧುನಿಕ ಏವಿಯಾನಿಕ್ಸ್ ಅನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ತೇಜಸ್ ಯುದ್ಧ ವಿಮಾನಗಳು MiG-21ಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ಳುತ್ತವೆ. ಇದೆಲ್ಲದರ ಜೊತೆಗೆ ಈ ಯುದ್ಧ ವಿಮಾನಕ್ಕೆ ಬ್ರಹ್ಮೋಸ್ ನೆಕ್ಸ್ಟ್ ಜೆನ್ ಮಿಸೈಲ್ ಅನ್ನು ಕೂಡ ಅಳವಡಿಸುವ ಬಗ್ಗೆ ಚಿಂತನೆಗಳು ನಡೆದಿವೆ. ಒಂದು ವೇಳೆ ತೇಜಸ್ಗೆ ಬ್ರಹ್ಮೋಸ್ ಅನ್ನು ಅಳವಡಿಸೋದಕ್ಕೆ ಸಾಧ್ಯ ಆದರೆ ಅದು ಭಾರತೀಯ ವಾಯುಪಡೆಯ ಮಟ್ಟಿಗೆ ಅತಿ ದೊಡ್ಡ ಯಶಸ್ಸು ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಸುಖಾಯ್ Su-30ಗೆ ಮಾತ್ರವೇ ಅಳವಡಿಸಲಾಗ್ತಾ ಇದ್ದು, ಮತ್ತೊಂದು ವಿಮಾನ ಕೂಡ ಬ್ರಹ್ಮೋಸ್ ಶಕ್ತಿಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಈ ತೇಜಸ್ ಯುದ್ಧ ವಿಮಾನಗಳು ಭಾರತದಲ್ಲಿ ಸಿದ್ಧ ಆಗೋದ್ರಿಂದ ನಮ್ಮ ಪ್ರೊಡಕ್ಷನ್ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಆ ಬಳಿಕ ನಮಗೆ ಬೇಕಾದಷ್ಟು ಯುದ್ಧ ವಿಮಾನಗಳನ್ನು ನಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಈ ಕೆಲಸವನ್ನ HAL ಶೀಘ್ರವಾಗಿ ಮಾಡಬೇಕಾಗಿದೆ ಮತ್ತು HAL ತನ್ನ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯ ಕೂಡ ಇಲ್ಲಿ ಕಾಣ್ತಾ ಇದೆ. ಸದ್ಯಕ್ಕೆ ಭಾರತದಲ್ಲಿ 30 ಸ್ಕ್ವಾಡ್ರನ್ಗಳಿದ್ದು ಅದರಲ್ಲಿ 3 ಸ್ಕ್ವಾಡ್ರನ್ಗಳಿಗೆ ನಿವೃತ್ತ ಆಗ್ತಾ ಇವೆ. ಸೊ ಆದಷ್ಟು ಬೇಗ ಇಲ್ಲಿ ಕೊರತೆ ಉಂಟಾಗ್ತಾ ಇರುವ ಯುದ್ಧ ವಿಮಾನಗಳನ್ನ ತುಂಬಿಕೊಳ್ಳಬೇಕಾದ ಅನಿವಾರ್ಯತೆ ಭಾರತದ್ದು. ಅದನ್ನ ಭಾರತ ಆದಷ್ಟು ಬೇಗ ಮಾಡಲಿ. ಈಗಾಗಲೇ ಒಟ್ಟು 180 ತೇಜಸ್ ಯುದ್ಧ ವಿಮಾನಗಳಿಗಾಗಿ ಆರ್ಡರ್ ಪ್ಲೇಸ್ ಮಾಡಲಾಗಿದೆ. ಆದರೆ HALನ ತಯಾರಿಯ ವೇಗ ಮತ್ತಷ್ಟು ಹೆಚ್ಚಾಗದೇ ಇದ್ರೆ ಸಕಾಲಕ್ಕೆ ಈ ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನ ಸೇರೋದು
ತಡ ಆಗಬಹುದು. ಇದು ಗೆಳೆಯರೆ ಮಿಗ್ 21 ನಿವೃತ್ತಿ ಹಾಗೂ ಅವುಗಳ ಸ್ಥಾನವನ್ನು ತುಂಬುತ್ತಾ ಇರುವ ತೇಜಸ್ ಯುದ್ಧ ವಿಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.